ವಿದ್ಯಾರ್ಥಿಗಳೇ ಮಾಡ್ರಿ, ಇದನ್ನು ಮಾಡೋದಾತಂದ್ರೆ ನಾನು ನಿಮಗೆ ತಿಳಿಸ್ತಾನು ಯಾವ ಕ್ರಿಯೆಯನ್ನು ಹೆಂಗೆ ಮಾಡಬೇಕು ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಪ್ರತಿಯೊಂದು ಗಣಿತಗಳನ್ನು ಒಂದೊಂದು ವಿಡಿಯೋದಾಗ ಒಂದೊಂದು ಪ್ರಶ್ನೆ ನಂಬರ್ಗಳನ್ನು ಹಾಕಿದಂದ್ರೆ ನಾಳೆ ನಿಮ್ಮ ಪೇಪರ್ ಮೌಲ್ಯಮಾಪನ ಮನೆ ಒಳಗೆ ನಡೀತದ. ಇದರ ಗುರಿ ಅದೇ. ನಿಮ್ಮ ಡಿಸೆಂಬರ್ ತಿಂಗಳ 1ನೇ ತಾರೀಕು ಡಿಸೆಂಬರ್ 1ರಿಂದ ನೀವೆಲ್ಲರೂ ಈ ಪೇಪರ್ಗಳನ್ನು ಪೇರೆಂಟ್ಸ್ ಎದುರಿಗೆ ವಿದ್ಯಾರ್ಥಿಗಳು ಬಿಡಿಸಿ ತೋರಿಸ್ಬೇಕಾಗ್ತದ. ಯಾಕಂದ್ರೆ ಮುಂದೆ ಒಂದು 20 ದಿನದಾಗ ಎಕ್ಸಾಮ್ ಇರ್ತಾವೆ. ಅದಕ್ಕೆ ನೀವು ಕೋಚಿಂಗ್ ಕ್ಲಾಸ್ನಲ್ಲಿ ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡ್ರಿ. ಪೇರೆಂಟ್ಸ್ ಎಲ್ಲರೂ ಬಂದು ಚೆಕ್ ಮಾಡ್ತಾರ, ಅವರು ಅಭ್ಯಾಸ ಮಾಡ್ಲಿಕ್ಕತ್ತಾರ, ನನಗೆ ಫೋನ್ ಬರ್ಲಿಕ್ಕತ್ತಾವ. ಪೇರೆಂಟ್ಸ್ ಕಲ್ತಾರ ನಿಮ್ಮ ಮಕ್ಕಳು ಎಷ್ಟು ತಯಾರಾಗ್ಯಾರ ಅನ್ನೋದು ನೋಡ್ಕೋಬಹುದು. ಎಲ್ಲರಲ್ಲಿ ಶಕ್ತಿ ಅದ. ಯಾಕಂದ್ರೆ ಈ ಪ್ರತಿಯೊಂದು ಮನೆಯಲ್ಲಿ ವಿದ್ಯಾರ್ಥಿಗಳು ಪೇರೆಂಟ್ಸ್ಗಳು ಕಲ್ತವ್ರೇ ಇದ್ದಾರೆ, ನಮ್ಗಿಂತಲೂ ಶಾನ್ಯರಿದ್ದಾರೆ. ನಾವು ಹಳೆ ಮಂದಿ ಏನೋ ಅವಾಗಿನ ಹಳೆ ಅಭ್ಯಾಸ ಹೇಳಿಕತ್ತೀವಿ. ಈಗಿನ ವಿದ್ಯಾರ್ಥಿಗಳು ಭಾಳ ಶಾನ್ಯರಿದ್ದಾರೆ. ಡಿಸ್ಟ್ರಿಕ್ಟ್ ಪ್ಲೇಸ್ನಾಗ ಇಂಗ್ಲೀಷ್ ಮೀಡಿಯಮ್ ಕಲ್ತ ಪೇರೆಂಟ್ಸ್ ಇದ್ದಾರೆ, ದೊಡ್ಡ ಊರಾಗ ಕಲ್ತವ್ರು ಇದ್ದಾರೆ. ಎಲ್ಲರೂ ನೋಡ್ತಿರ್ತಾರೆ. ಕನ್ನಡ ಮೀಡಿಯಮ್ದಾಗ ನೋಡಿ ಇಂಗ್ಲೀಷ್ ಮೀಡಿಯಮ್ದಾಗ ಹೇಳ್ಬೋದು. ಯಾಕಂದ್ರೆ ಇದ್ರ ಉದ್ದೇಶ ಏನದ ಅಂದ್ರೆ ಗಣಿತ ಮಾಡೋದು ಬಂತ ಇಂಗ್ಲೀಷ್ ಮೀಡಿಯಂ ಪಟ್ನ ತಿಳಿದು ಬಿಡ್ತದೆ, ವರ್ಡ್ಸ್ ಗುರ್ತಾಗಿಬಿಡ್ತಾರೆ. ಗಣಿತ ಬಂತಂದ್ರೆ ಮುಗೀತು. ಹಾಡು ಬೈಪಾಟ್ ಇರ್ತಾರೆ, ಬೇಕಾದ್ರೆ ಆಗದಾಗ ಹಾಡ್ಬೋದು. ಪೇರೆಂಟ್ಸ್ ಹಾಡು ಬೈಪಾಟ್ ಆಗ್ತಂಗಿದು ಹಾಡ ಬೈಪಾಟ್ ಮಾಡ್ರಿ, ನೀವು ಬೇಕಾದ್ರೆ ಆಗದಾಗ ಹಾಡ್ಬೋದು ಮುಂದೆ. ಇದು ಭಾಳ ಇಂಪಾರ್ಟೆಂಟ್ ಅದ. ಈ ಕೋಚಿಂಗ್ ಕ್ಲಾಸ್ ಪೇರೆಂಟ್ಸ್ಗಳು ಎಷ್ಟು ಲಕ್ಷ್ಯ ಕೊಟ್ಟು ನೋಡ್ತೀರಿ, ನಮ್ಮ ಶಾಲೆ ಹೆಸರು ಬರ್ತದೆ ಮತ್ತು ಮಗುವಿನ ಪ್ರಗತಿಯನ್ನು ನೋಡ್ಕೋತೀರಿ. ಇದು ಆ ಶಕ್ತಿ ಬರ್ತದೆ ಈ ವಿಡಿಯೋದಿಂದ. ದಯಮಾಡಿ ನಮ್ಮ ವಿಡಿಯೋಗಳನ್ನು ಎಲ್ಲರೂ ನೋಡ್ರಿ, ವಿದ್ಯಾರ್ಥಿಗಳು ನೋಡ್ರಿ, ಶಿಕ್ಷಕರು ನೋಡ್ರಿ, ಪೇರೆಂಟ್ಸು ನೋಡ್ರಿ. ನಾ ಹೆಂಗೆ ಕಲಿಸ್ತಾನೆ ನೋಡ್ರಿ. ಈಗ ಸದ್ಯ ಯಾವುದೇ ಒಂದು ಭಿನ್ನ ರಾಶಿಯನ್ನು ಮಾಡುವಾಗ ನೀವು ತಳಗಿನ ಅಂಕಿಯಿಂದ ಮ್ಯಾಲೆ ಬಾರಿಸೋದು, ಮ್ಯಾಲೆ ಗೆರೆ ಮೇಲೆ ಇದಕ್ಕೆ ಭಾಜ್ಯ ಅಂತಾರೆ, ಇದಕ್ಕೆ ಭಾಜ್ಯ ಅಂತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. 0.037 minus 0.028 divided by 0.03. ಈಗ ನಿಮ್ಗೆ ಉತ್ತರ ಆಮೇಲೆ ನಿಮಗೆ ಹೆಂಗೆ ಬಾಯಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾ ಹೇಳ್ತೇನೆ. ಎಲ್ಲ ಏನದ, ಎಲ್ಲ ಮೂರೇ ತೆಗೆದು ನೋಡಿದ್ರೆ ಇದು 30 ಆಗ್ತದ, ಇದನ್ನು ದಶಮಾಂಶ ತೆಗೆದ್ರೆ 3 ಆಗ್ತದ, ಇದನ್ನು ದಶಮಾಂಶ ತೆಗೆದ್ರೆ 3 ಆಗ್ತದ, ಇದನ್ನು ತೆಗೆದ್ರು ದಶಮಾಂಶ ತೆಗೆದ್ರೆ 3 ಆಗ್ತದ. ಮೈಂಡ್, ಕ್ರಿಯೇಟಿವ್ ಮೈಂಡ್. ಅದಕ್ಕೆ ಹೇಳ್ತಾನೆ, ಇದು ನನ್ನ ನೋಟ್ಬುಕ್ನ ಬರೆದಿಟ್ಟು ಕಲಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ವಿಡಿಯೋ ಮಾಡ್ಲಿಕ್ಕತ್ತನ್ನ. ಇದನ್ನು ಬಾಯಲ್ಲಿ ಹೆಂಗೆ ಉತ್ತರ ಹಾಕಬೇಕು ಅದನ್ನು ನೀವು ತಿಳ್ಕೊಬೇಕು. ಇದ್ರ ಉತ್ತರ ಬರೋದು 3. ಆದರೆ ಮ್ಯಾಲೆ ಎಷ್ಟು ಸ್ಥಾನವ, 2 ಸ್ಥಾನವ, ಮ್ಯಾಲೆ 3 ಸ್ಥಾನ, ತಳಗೆ 2 ಸ್ಥಾನವ ಅಂದ್ರೆ ಏನಾಗ್ತದೆ ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾ ಆಮೇಲೆ ತಿಳಿಸಿ ಹೇಳ್ತೀನಿ. ಇದನ್ನು ಕಳಿಯಿರಿ, ಸ್ಥಾನ ಬೆಲೆ ಮೇಲೆ ಕಳಿಯಿರಿ. ಇದನ್ನು ಹೆಂಗೆ ಕಳಿಬೇಕು ಅನ್ನೋದು ತೋರಿಸ್ತಾನೋ. ಇದು ನೋಡ್ರಿ, ಸ್ಥಾನ ಬೆಲೆ 0.037 ಮೈನಸ್ ಇದ್ರೆ ಕಳಿಬೇಕು, ಪ್ಲಸ್ ಇದ್ರೆ ಕೂಡಿಸ್ಬೇಕು, ಭಾಗಾಕಾರ ಇದ್ರೆ ಭಾಜಕ ಭಾಗಾಕಾರ ಮಾಡಿದಿಂದೇ ನೀವು ಕನಿಷ್ಠ ರೂಪಕ್ಕೆ ತರಬೇಕು. ಈ ನಿಯಮಗಳನ್ನು ನೆನ್ಪಿಟ್ಕೋರಿ. ಗುಣಾಕಾರ ಇದ್ದರೆ ಅಷ್ಟೇ ನೀವು ಇದಕ್ಕೆ ಭಾಗಿಸ್ಬೇಕು. ಗುಣಾಕಾರ ಇದ್ದಿದ್ದಿಲ್ಲ ಅಂದ್ರೆ ನೀವು ಕ್ರಿಯೆಗಳನ್ನು ಮ್ಯಾಲಿನ ಮೊದಲು ಮಾಡಬೇಕು. ಮೈನಸ್ ಅದ ಮೈನಸ್ ಮಾಡ್ರಿ, ಪ್ಲಸ್ ಇದ್ರೆ ಪ್ಲಸ್ ಮಾಡ್ರಿ, ಗುಣಾಕಾರ ಇತ್ತಂದ್ರೆ ಬಿಡ್ರಿ, ಡೈರೆಕ್ಟ್ ಕಡ್ತಾ ಹೊಡಿಬೋದು. ಭಾಗಾಕಾರ ಇತ್ತಂದ್ರೆ ಇದು ಭಾಜ್ಯ ಆಗ್ತದೆ, ಇದು ಭಾಜ್ಯ ಆಗ್ತದೆ. ಭಾಗಿಸಿ ಬಂದ ಬಾಗಿಲದ್ದಕ್ಕೆ ನೀವು ಇದರಲ್ಲೇ ಭಾಗಿಸ್ಬೇಕು. ಈಗ ನಾವು ವ್ಯತ್ಯಾಸಕ್ಕೆ ಭಾಗಿಸ್ಬೇಕಾಗ ಮಾಡ್ರಿ. ವ್ಯತ್ಯಾಸ 0.028 ನೋಡಿ. 17 8 ಆದ್ರೆ 9, ಕೈಲ ಬಂತು 1, 0.0.0. ಇದ್ರ ಉತ್ತರ ಎಷ್ಟು ಬಂತು? ಇದರ ಉತ್ತರ ಎಷ್ಟು ಬಂದದ? 0.009 ಬಂತು. ಈಗ ನೋಡ್ರಿ, ಈಗ 0.03 ಅದ. ಹುಷಾರ್ಲೆ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ತಿಳಿತಲ್ಲ. ಇದನ್ನ ಗೆರೆ ಹಾಕ್ರಿ, ಇಲ್ಲೊಂದು ಗುಂಡ್ಲೆ ಹಾಕ್ರಿ, ಇಲ್ಲೊಂದು ಗುಂಡ್ಲೆ ಹಾಕ್ರಿ. ಇದರ ಸ್ಥಾನದಲ್ಲಿ ಬಿಂದುದ ಮುಂದೆ 2 ಅವ ಅಂತಂದ್ರೆ ಮ್ಯಾಲೆ 100 ಆಯ್ತು. ಬಿಂದುದ ಮುಂದೆ 2 ಅಂಕೆ ಬಂದ್ರೆ ಮ್ಯಾಲೆ 100 ಮಾಡ್ರಿ, ಆಮೇಲೆ 1 ಮಾಡ್ರಿ. ಬಿಂದುದ ಮುಂದೆ 3 ಅಂಕೆ ಬಂದ್ರೆ ಇಲ್ಲಿ 3 0 ಕೊಡ್ರಿ. ಸ್ಥಾನ ಬೆಲೆ ಮೇಲೆ ಮಾಡ್ಲಿಕ್ಕೆ ಬರ್ತದ, ಸ್ಥಾನ ಬೆಲೆ ಹಾಕಿಯೂ ಮಾಡ್ಲಿಕ್ಕೆ ಬರ್ತದೆ.
ಇನ್ನೊಂದು ಇಲ್ಲಿ 3 ಸ್ಥಾನ ಅಂದ್ರೆ ಇಲ್ಲೊಂದು ಮುಂದೊಂದು 0 ಕಟ್ಕೊಂಡು ಬಿಡ್ರಿ, ಅದು ಬರ್ತದೆ. ಹಿಂಗೆ ಮಾಡೋದ್ರಿಂದ ಸ್ಥಾನ ಮೇಲೆ ಹಾಕೋದು ಗೊತ್ತಾಗ್ತದೆ ನೀವು. ಈಗ ನೋಡ್ರಿ, ಇದ್ರ ಉತ್ತರ ಇದು ಪೂರ್ಣ ಸಂಖ್ಯೆ ಆಯ್ತು. 3 ಒಂದಲೇ 3 ಮೂರ್ಲೆ ಆಯ್ತು. ಈಗ ಇವು ಎರಡು ಪೂರ್ಣ ಸಂಖ್ಯೆ ಅದು. ಈ 2 ಸ್ಥಾನಗಳನ್ನು ತೆಗೆದು ಬಿಡ್ರಿ. ಅಂದ್ರೆ ಡಿವೈಡೆಡ್ ಬೈ 3/10 ಅಂದ್ರೆ ಇದನ್ನು ದಶಮಾಂಶದಾಗ ಇಡ್ರಿ. ಒಂದು 0 ಅದ ಅಂದ್ರೆ 0.3. ಉತ್ತರ ಸಂಖ್ಯೆ 0.3, ಉತ್ತರ ಸಂಖ್ಯೆ ಬಿ. ಇನ್ನೊಂದು ರೀತಿ ಒಳಗೆ ಇದನ್ನು ಬಾಯಲ್ಲಿ ಹೆಂಗೆ ಮಾಡಬೇಕು ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ. ಬಾಯಲ್ಲೇನೆ ಉತ್ತರ ಹಾಕೋದು. ಇದನ್ನು ಈ ಹಂಗನ್ನ ತಿಳಿಸಿ ಹೇಳ್ತಾನೆ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲ ಕಡೆ ಏನಾಗ್ಯದ, ಇಲ್ಲಿ ದಶಮಾಂಶ ತೆಗೆದ್ರೆ 30 ಬರ್ತದ. ಆಮೇಲೆ ಇಲ್ಲಿ ದಶಮಾಂಶ ತೆಗೆದ್ರೆ 3 ಬರ್ತದ. ಇಲ್ಲಿ ದಶಮಾಂಶ ತೆಗೆದ್ರೆ 3 ಬರ್ತದ. ಇಲ್ಲಿ ದಶಮಾಂಶ ತೆಗೆದ್ರೆ 3 ಬರ್ತದ. ಮ್ಯಾಲೆ 3 ಸ್ಥಾನವ, ಇಲ್ಲಿ ತಳಗೆ 2 ಸ್ಥಾನವ. ಏನವ, ಮ್ಯಾಲೆ ಎಷ್ಟದ 3 ಸ್ಥಾನವ, ತಳಗೆ 2 ಸ್ಥಾನವ. ಅಂದ್ರೆ ಇದರ ವಿರುದ್ಧ ಎಷ್ಟಾಗ್ತದ, 1000 ಆಗ್ತದೆ. ಇದನ್ನ ನೆನ್ಪಿಟ್ಕೋರಿ. ಇಲ್ಲಿ ಕಚ್ಚಾದ ತೋರಿಸ್ತೀನಿ. ತಳಗೆ 1000 ಆಗ್ತದೆ. ಇದು 1000 ತಳಗೆ ಆಗ್ತದ, 100 ಮ್ಯಾಲೆ ಆಗ್ತದೆ. ಇವೆರಡು 0 ತೆಗೆದು ಬಿಡ್ರಿ. ನೋಡ್ರಿ, 1 ದತ್ತಾಂಶ ಅಂದ್ರೆ ದಶಾಂಶ ಸ್ಥಾನಕ್ಕೆ ನೀವು ಉತ್ತರ ಆಗ್ಬೇಕು. 1ನೇ 10 ಅಂದ್ರೆ ಏನು, 0.1. ಆ 1 ಜಾಗದಾಗ ಏನದ, 3 ಅದ. ಇಷ್ಟೇ, ಇದಕ್ಕೆ ಉತ್ತರ ಹಾಕ್ಬೇಕು. ಆ 1 ಜಾಗದಾಗ 3 ಇಟ್ಬಿಡ್ಬೇಕು ನೀವು. ಇಷ್ಟೇ ಭಾಗಾಕಾರ ಮಾಡ್ರಿ ನೀವು. ಇದರದು 100 ಮ್ಯಾಲೆ ಇಡ್ರಿ, ಇದರದು 1000 ತಳಗಿಡ್ರಿ. ಇಟ್ರೆ 10ನೇ 1 ಜಾಗದಾಗ ಏನು ಇಡ್ಬೇಕು, 1 ನೀವು ಇದರ 3 ತೆಗೆದು ಅದಕ್ಕೆ ಇಟ್ಬಿಡ್ರಿ, ಉತ್ತರ ಬಂದ್ಬಿಡ್ತು. ಇಷ್ಟೆಲ್ಲ ಹಿಂಗೆ ಕಡ್ತ ಹೊಡ್ಕೋತ ಕೂಡೋ ಅವಶ್ಯಕತೆ ಇಲ್ಲ. ಇನ್ನು ಇದಕ್ಕಿಂತಲೂ ಮೈಂಡ್ ಶಾರ್ಪ್ ಇದಾವೆ. ಹೆಂಗೆ ಮಾಡ್ತಾನಂದ್ರೆ 3 ಸ್ಥಾನ ತಳಗೆ ಬರ್ತದಂದ್ರೆ ದಶಾಂಶ ಬರ್ತದ. ನೋಡ್ರಿ, ಬಂದದಿಲ್ಲ ನೋಡ್ರಿ. 0.1 ಬರ್ತದ. ಆ ಜಾಗದಾಗ 3 ಇಟ್ಬಿಡ್ರಿ ನೀವು. 25 ಬಂದ್ರೆ 5 ಇಡ್ರಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಹೆಚ್ಚು ಗಣಿತಗಳನ್ನು ನೋಡೋದರಿಂದ ಬಾಯಲ್ಲಿ ಮಾಡುವಂತ ಸಾಮರ್ಥ್ಯನ ಪಡಿತೀರಿ. ನೋಡಿ, ಹೆಚ್ಚಾಗಿ ಇಲ್ಲಿ 0.1 ಬಂದ್ರೆ ಆ 1 ಜಾಗದಾಗ 3 ಇಟ್ಬಿಡ್ರಿ ನೀವು, ಉತ್ತರ ಬಂದು ಬಿಡ್ತದ. ಅದಕ್ಕೆ ಸ್ಥಾನ ಬೆಲೆಗಳ ಮೇಲೆ ಉತ್ತರವನ್ನು ಕಂಡು ಹಿಡಿಯೋದು ಅಂತಾರೆ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಇದು. ನೋಡ್ರಿ, ನೀವು ಒಂದೊಂದು ಗುಣಲಬ್ಧದ ಬರೀ ಎಲ್ಲ ಅಂಕೆಗಳು ಸೇಮ್ ಇರ್ತಾವ, ಸ್ಥಾನ ಬೆಲೆ ಹೆಚ್ಚು ಕಡಿಮೆ ಇರ್ತದೆ. 0.5, 0.005, ಆಮೇಲೆ 0.0005, ಇಲ್ಲಕ್ಕೆ 5 ಇಟ್ಬಿಟ್ಟಿರ್ತಾನೆ. ಅದ್ರಾಗ ಸ್ಥಾನ ಬೆಲೆಗಳನ್ನು ಮೈನಸ್ ಮಾಡ್ಬೇಕು. ಮ್ಯಾಲ ದೊಡ್ಡ ಅಂಕೆ ಇದ್ರೆ ತಳಗ ಹಚ್ಚೋದು, ತಳಗಿಂದ ಸ್ಥಾನ ಮ್ಯಾಲೆ ಹಚ್ಚಿ ನೀವು ಕನಿಷ್ಠ ರೂಪಕ್ಕೆ ತಂದ್ರಿ ಅಂದ್ರೆ ಎಷ್ಟು 0 ಇರ್ತಾವ ಅಷ್ಟು ಸ್ಥಾನದ ಉತ್ತರ ಅಂತ ನೀವು ಪಟ್ನ ಹಾಕಿಬಿಡ್ಬೋದು. ನೋಡ್ರಿ, ಈಗ ನಾ ತಿಳಿಸಿ ಹೇಳಿನಿ ನೋಡ್ರಿ. ಯಾವಾಗಲಿ ನೀವು ಒಂದು ದಶಮಾಂಶ ಭಿನ್ನ ರಾಶಿಯನ್ನು ಮೈನಸ್ ಇದ್ರೆ ಮೈನಸ್ ಮಾಡಬೇಕು, ಪ್ಲಸ್ ಇದ್ರೆ ಪ್ಲಸ್ ಮಾಡಬೇಕು, ಬಾಗಿಲೆ ಅಂದ್ರೆ ಈ ಮ್ಯಾಲಿನ ಕ್ರಿಯೆ ಮಾಡ್ಕೊಂಡಿಂದೇ ನೀವು ಕಡತ ಹೊಡಿಬೇಕು. ತಿಳಿತಲ್ಲ ನಿಮಗೆ? ಚೆನ್ನಾಗಿ ನೋಡ್ಕೊರಿ. ಚೆನ್ನಾಗಿಂತ ಗಣಿತಗಳನ್ನು ಒಂದೊಂದೇ ಹಾಕಿನಿ. ನಾಳೆ ನೀವು ಒಂದು ಮಾದರಿ ನಿಮಗೆ ಸೀರಿಯಲ್ದಾಗ ಮಾಡ್ರಿ. ಸೀರಿಯಲ್ ನೋಡ್ಕೊರಿ.